ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋನಲ್ಲಿ ಅಮ್ಮನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಮೊನ್ನೆ ದಿನ. ಹಾಗಾಗಿ ಸತ್ಯನಾರಾಯಣ ಪೂಜೆ ಅಮ್ಮನ ಮನೇಲಿ ಹೇಗೆ ನಡೀತು, ಏನೆಲ್ಲ ಮಾಡಿದ್ವಿ, ಪೂಜೆ ಎಲ್ಲ ಹೇಗಾಯಿತು ಅಂತ ಇವತ್ತಿನ ವಿಡಿಯೋನಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಸಮನ್ವಿ ಪುಟಾಣಿ ಹಾಡು ಕೂಡ ಹೇಳಿದ್ದಾಳೆ. ಅದು ಪೂರ್ತಿ ಹಾಡು ಹೇಗೆ ಹಾಡಿದ್ಲು ಅಂತ ಇವತ್ತಿನ ವಿಡಿಯೋನಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ತುಂಬಾ ಮುದ್ದಾಗಿದೆ ವಿಡಿಯೋ, ಹಾಗಾಗಿ ತಪ್ಪದಂಗೆ ಕಡೆ ತನಕ ನೋಡಿ ಆಯಿತಾ. ಬೆಳಗ್ಗೆನೇ ಬೇಗ ಪುರೋಹಿತರೆಲ್ಲ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಪೂಜೆಗೆ ಮತ್ತು ಹೋಮಕ್ಕೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಗಣಪತಿ ಹೋಮಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ನಾವು ಕೂಡ ಬೆಳಗ್ಗೆ ಬೇಗನೆ ಹೋಗಿದ್ವಿ ಅಮ್ಮನ ಮನೆಗೆ. ಸೊ ಹೋಗಿ ಪೂಜೆ ಎಲ್ಲ ಶುರುವಾಗಕ್ಕೆ ಮುಂಚೆ ನಮ್ಮ ಅನಿರುದ್ಧಂಗೆ ತಿಂಡಿ ತಿನ್ನಿಸ್ಬಿಡೋಣ ಅಂತ ತಿನ್ನಿಸ್ತಾ ಇದ್ದೀನಿ. ತಿಂಡಿ ಮತ್ತು ನಿದ್ದೆ ಎರಡೂ ಕರೆಕ್ಟಾಗಿ ಆಗಿಬಿಟ್ರೆ ಮಕ್ಕಳು ಸರಿ ಇರ್ತಾರೆ, ಇಲ್ಲಾಂದರೆ ಇಡೀ ದಿನ ಕಿರಿಕಿರಿ ಮಾಡ್ತಿರ್ತಾರೆ ಮತ್ತು ಏನು ಕೆಲಸನೂ ಮಾಡೋಕ್ಕೆ ಬಿಡೋದೇ ಇಲ್ಲ. ಮತ್ತಿಲ್ಲಿ ಪೂಜೆ ಶುರು ಮಾಡಿದ್ದಾರೆ. ಇನ್ನೊಂದೇನು ಗೊತ್ತಾ, ಇವತ್ತಿನ ವಿಡಿಯೋನಲ್ಲಿ ಪೂರ್ತಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರಲ್ಲ. ಮಧ್ಯದಲ್ಲಿ ಪುರೋಹಿತರು ಕತೆ ಹೇಳಬೇಕಾರೆ, ಇಲ್ಲ ಅಂತಂದರೆ ಮಂಗಳಾರತಿ ಸಮಯದಲ್ಲಿ, ಈ ಥರ ಸಮಯದಲ್ಲಿ ವಾಯ್ಸ್ ಓವರ್ ಇರೋದಿಲ್ಲ. ಡೈರೆಕ್ಟಾಗಿ ಅಲ್ಲಿ ಏನು ನಡೀತಿತ್ತು ಅದನ್ನೇ ತೋರಿಸೋ ಅಂಥ ಪ್ರಯತ್ನ ಮಾಡಿದ್ದೀನಿ. ಮತ್ತೊಂದೇನು ಗೊತ್ತಾ, ಈ ಅವತ್ತಿನ ದಿನ ಅಂದರೆ ಪೂಜೆ ಮಾಡಿದ ದಿನವೇ ನನ್ನ ತಮ್ಮನ ಮಗಂದು 2ನೇ ವರ್ಷದ ಹುಟ್ಟದಬ್ಬ ಇತ್ತು. ಹಾಗಾಗಿ ಅವತ್ತಿನ ದಿನವೇ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಅದು ಒಂದು ವಿಶೇಷ ಕಾರಣದಿಂದ ಸತ್ಯನಾರಾಯಣ ಪೂಜೆ, ಗಣಪತಿ ಹೋಮ ಎಲ್ಲ ಮಾಡಿಸಿದ್ದು. ಮನೆಯಲ್ಲಿ ಪೂಜೆ ಅಂತಂದರೆ ಅದೇನೋ ಒಂಥರ ವಿಶೇಷವಾದ ಒಂದು ವೈಬ್ ಇರುತ್ತೆ. ಇಡೀ ಬರೀ ಮನೆಗಷ್ಟೇ ಒಳ್ಳೇದಾಗೋದಲ್ಲದೆ ಸುತ್ತಮುತ್ತ ಇರೋವಂಥ ವಾತಾವರಣ ಕೂಡ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಪುರೋಹಿತರು ಘಂಟಾಘೋಷವಾಗಿ ಮಂತ್ರಗಳನ್ನ ಹೇಳೋದ್ರಿಂದ ಮತ್ತು ಚಂಡಿನಾದ ಮತ್ತು ಇದು ಗಂಟೆ ಶಬ್ದ ಇದೆಲ್ಲನೂ ನಮ್ಮ ವಾತಾವರಣನ ಪ್ಯೂರಿಫೈ ಮಾಡುತ್ತೆ. ಯಾವುದೇ ಒಂದು ಚಿಕ್ಕ ನೆಗೆಟಿವ್ ಎನರ್ಜೀಸ್ ಏನೇ ಇದ್ದರೂ ಕೂಡ ಅದನ್ನು ಓಡಿಸ್ಬಿಡುತ್ತೆ. ಇಡೀ ಮನೇನ ಅಥವಾ ಮನೆಯ ಸುತ್ತಮುತ್ತ ಇರೋ ವಾತಾವರಣನ ಪೂರ್ತಿ ಶುದ್ಧೀಕರಿಸುತ್ತೆ. ಹೋಮ ಹವನಗಳೆಲ್ಲ ಮನೆಯಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಎಷ್ಟು ಮನನ್ನು ಕಾಪಾಡುತ್ತೆ ಅಂತಂದರೆ ನಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಭಗವಂತನಿಗೆ ಅರ್ಪಿಸುವಂಥ ಒಂದು ವೇ ಅಂತ ಹೇಳಿದ್ರೆ ಅದು ಹೋಮಗಳ ಮೂಲಕ. ನಮ್ಮ ಆಫರಿಂಗ್ಸ್ ಏನಾದರೂ ಕೊಡಬೇಕಾಗಿದ್ರೆ ದೇವತೆಗಳಿಗೆ ಅದು ಅಗ್ನಿ ಮೂಲಕನೇ ಕೊಡಬೇಕು ಅಂತ ಹೇಳ್ತಾರೆ. ಅಗ್ನಿ ಮೂಲಕ ಎಲ್ಲ ದೇವತೆಗಳಿಗೂ ನಾವು ಕೊಟ್ಟಿರೋದೆಲ್ಲ ತಲುಪತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಮತ್ತು ಇಲ್ಲಿ ಪೂಜೆ ಎಲ್ಲ ನಡೀತಿರ್ಬೇಕಾದ್ರೆ ನಮ್ಮ ಅನಿರುದ್ಧ ತಿಂಡಿ ತಿಂದು ಮಲ್ಕೊಂಬಿಟ್ಟಿದ್ದ. ಸೊ ನನಗೆ ಒಂದು ಸ್ವಲ್ಪ ಬಿಡುವಾಗಿತ್ತು. ಏನಾಗತ್ತೆ ಗೊತ್ತಾ, ಮಗು ಯಾವಾಗಲೂ ಅದು ನಿದ್ದೆ ಬಂದುಬಿಟ್ರಂತೂ ಇಳಿಯೋದೇ ಇಲ್ಲ. ಹಠ ಮಾಡ್ತಿರೋದು, ಅಲ್ಲಿ ಇಲ್ಲಿ ಹೋಗದೆ ಇರೋದು, ಎತ್ಕೊಂಡೇ ಇರು ಅಂತ ಹೇಳೋದು. ಹೀಗೆ ಮಾಡ್ತಿದ್ರೆ ಪೂಜೆನಲ್ಲಿ ಓಡಾಡೋದು ಅಥವಾ ನಾವು ಪೂಜೆನಲ್ಲಿ ಭಾಗಿಯಾಗಿದ್ದೀವಿ ಅಂತಲೇ ಅನಿಸೋದಿಲ್ಲ. ಪೂಜೆ ಮತ್ತು ಅದರ ದಿವ್ಯತೆ ಎಲ್ಲ ಒಂದು ಕಡೆ ಆಯಿತು ಅಂತಂದರೆ, ಇನ್ನೊಂದೇನು ಅಂತಂದರೆ ಪೂಜೆಗಳಲ್ಲಿ ಅಥವಾ ಈ ಥರ ಫಂಕ್ಷನ್ ಅಂತ ಏನಾದರೂ ಮಾಡಿದಾಗ ಎಲ್ಲರೂ ಸೇರಿಕೊಳ್ತೀವಿ. ಸೊ ಒಬ್ರಿಗೊಬ್ರಿಗೆ ಈಗಿನ ಕಾಲದಲ್ಲಂತೂ ಸಿಗೋದೇ ಈ ಥರ ಯಾವುದಾದ್ರೂ ಫಂಕ್ಷನ್ ಮಾಡಿದಾಗಲೋ ಇಲ್ಲ ಮನೇಲಿ ಈ ಥರ ಪೂಜೆಗಳು ಮಾಡಿದಾಗಲೋ ಒಬ್ರಿಗೊಬ್ರು ಸಿಗ್ತೀವಿ, ಮಾತಾಡ್ಕೊಳ್ತೀವಿ ಅಷ್ಟೇ. ಅದಾದಮೇಲೆ ಹೊರಟೋಗ್ತಾರೆ ಎಲ್ಲರೂ ಅವ್ರವ್ರ ಬ್ಯುಸಿ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ಈ ಥರ ಏನಾದರೂ ಪೂಜೆ ಅಂತ ಏರ್ಪಡಿಸಿದಾಗ ಎಲ್ಲರೂ ಸಿಗ್ತೀವಿ, ಮಾತಾಡ್ತೀವಿ, ಅದೊಂಥರ ಚೆನ್ನಾಗಿರುತ್ತೆ. ಚಿನ್ನಾಭರಣ ಅಂಗಡಿಯನ್ನ ಇಟ್ಟಿದ್ದಾರೆ. ಭಗವಂತ ಒಂದು ಮಾಯೆಯನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿದ್ರೆ, ಆ ರಾಜ್ಯದ ಚಿನ್ನಾಭರಣವನ್ನ, ರಾಜರ ಚಿನ್ನಾಭರಣವನ್ನ ಕದ್ದು ಕಳ್ಳರು ಓಡ್ಬರ್ತಿದ್ದಾರೆ. ಬರುತ್ತಿರತಕ್ಕಂತಹ ಕಳ್ಳರು ಆ ಚಿನ್ನಾಭರಣವನ್ನ ಇವರ ಅಂಗಡಿಯಲ್ಲಿ ಇಟ್ಟು ಓಡೋಗ್ಬಿಡ್ತಾರೆ. ಅವರನ್ನ ಅಡ್ಸ್ಕೊಂಡು ಬಂದಂತಹ ರಾಜಭಟರು ನೋಡ್ತಾರೆ, ಎಲ್ಲಾ ಚಿನ್ನಾಭರಣವೂ ಕೂಡ ಇವರ ಅಂಗಡಿಯಲ್ಲಿದೆ ಎಂಬುದಾಗಿ ಯೋಚನೆಯನ್ನ ಮಾಡಿ ಹೋಮ ಎಲ್ಲ ಮುಗಿದ ಮೇಲೆ ಸತ್ಯನಾರಾಯಣನ ಪೂಜೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಂದರೆ ನೆನಪಾಗೋದು ಕಥೆನೇ. 5 ಅಧ್ಯಾಯಗಳಿರುತ್ತೆ. ಸೊ ಚಿಕ್ಕ ವಯಸ್ಸಿಂದನೂ ಆ ಕಥೆಗಳನ್ನ ಕೇಳಿ ಕೇಳಿ ಬೈ ಹಾರ್ಟ್ ಆಗೋಗಿದೆ. ಎಷ್ಟು ಸಲ ಕೇಳಿದ್ರೂ ಕತೆ ಅದೇನೆ. ಆದರೆ ಪ್ರತಿ ಸಲಿನೂ ಏನೋ ಒಂದು ಹೊಸ ಅರ್ಥ ಆಗುತ್ತೆ. ಇಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಪ್ರತಿ ಸಲ ಕೇಳಿದಾಗಲೂ ಯಾವುದೋ ಒಂದು ಪಾಯಿಂಟ್ ಸ್ಟ್ರಾಂಗ್ ಆಗಿ ಅನಿಸುತ್ತೆ, ಅಥವಾ ಪ್ರತಿ ಸಲ ಕೇಳಿದಾಗ ಇನ್ನೊಂದು ಥರ ಅರ್ಥ ಆಗುತ್ತೆ ಕತೆ, ಇನ್ನೊಂದು ಥರ ಮನಸ್ಸಿಗೆ ಅಥವಾ ನಮ್ಮ ಲೈಫ್ಗೆ ಅಳವಡಿಸ್ಕೋಬೇಕಾದಂಥ ಯಾವುದೋ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದು ಹಾಗೆಯೇ ವಯಸ್ಸಿಗೆ ತಕ್ಕಂತೆ ನಮಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಕತೆ ತುಂಬ ಚೆನ್ನಾಗಿ ಅನಿಸೋದು, ಸ್ವಾರಸ್ಯವಾಗಿ ಅನಿಸೋದು. ಹೋಗ್ತಾ ಹೋಗ್ತಾ ಅದೇ ಕತೆ ಬೇರೆ ಥರ ಅರ್ಥ ಆಗೋಕ್ಕೆ ಶುರುವಾಯಿತು. ಈಗ ಆ ಕತೆ ಕೇಳಿದಾಗ ಈಗ ನಮ್ಮ ಜೀವನ ಶೈಲಿಗೆ ಅಥವಾ ನಮ್ಮ ಜೀವನಕ್ಕೆ ಅನ್ವಯ ಆಗುವಂಥ ಕೆಲವು ಪಾಠಗಳನ್ನ ಕಲಿತಿದ್ದೀವೇನೋ ಅಂತ ಅರ್ಥ ಆಗುತ್ತೆ. ಕತೆ ಎಲ್ಲ ಮುಗಿದ್ಮೇಲೆ ಮಹಾಮಂಗಳಾರತಿ ಶುರುವಾಗಿದೆ. ಅದನ್ನು ನೋಡೋಕ್ಕಂತೂ ತುಂಬಾ ರೋಮಾಂಚನವಾಗಿತ್ತು.
ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಮ್ಮ ಸಮನ್ವಿ ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ಲು ಹಾಡು ಹೇಳಬೇಕು ಪೂಜೆ ದಿನ ಅಂತ ಹೇಳಿ. ಹಾಗಾಗಿ ಅವಳು ಹಾಡ್ತಿರೋದನ್ನ ಹಾಕಿದ್ದೀನಿ. ಮನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ರಾಮನಾಮವನೆನಿದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ, ಬೆಟ್ಟವ ಬೆನ್ನಲಿ ಪೊತ್ತಿದ ರಾಮ ಕೂರ್ಮಾವತಾರಕ್ಕೆ, ಭೂಮಿಯ ಪುತ್ತು ನೀರಲು ಮುಳುಗಿದ ವರಹಾವತಾರಕ್ಕೆ, ಕರುಳನ್ನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ಸಲಹುದಕ್ಕೆ. ರಾಮನಾಮವೆಂಬ ನಾಮವನೆನಿದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಭೂಮಿಯ ದಾನವ ಬೇಡಿದ ರಾಮ ವಾಮನಾವತಾರಕ್ಕೆ, ತಾಯ ಶಿರವ ನೋಡಿದನು ರಾಮ ಭಾರ್ಗವತಾರಕ್ಕೆ. ವನವಾಸಕ ಮಾಡಿದ ರಾಮ ಜನಕನ ವಾಕ್ಯಕ್ಕೆ, ಮಾವ ಕಂಸನ ಕೊಂಡನು ಕೃಷ್ಣ ತಾಯ ಬೀಳಿಸದಕ್ಕೆ. ರಾಮನಾಮವೆಂಬ ನಾಮವನೆನಿದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಕೇಳಿಸ್ಕೊಂಡ್ರಲ್ವ ನಮ್ಮ ಸಮನ್ವಿ ಎಷ್ಟು ಮುದ್ದಾಗಿ ಹಾಡು ಹೇಳಿದಾಳಲ್ವ. ಆ್ಯಕ್ಚುಲಿ ಅವತ್ತು ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅಲ್ಲಿ ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಹಾಗಾಗಿ ಅವಳು ಹಾಡು ಹೇಳೋದು ಅಷ್ಟು ಜೋರಾಗಿ ಮತ್ತು ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ನಾ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವಳದು ಹಾಡು ಹೇಳುವಂಥ ಒಂದು ವಾಯ್ಸ್ ಓವರ್ ಹಾಕ್ಸಿದ್ದೀನಿ ಅಷ್ಟೇ. ಪೂಜೆ ಎಲ್ಲ ಆಯಿತು. ಈಗ ಕೇಕ್ ಕಟ್ ಮಾಡ್ತಿದ್ದಾಗಲೇ ಹೇಳಿದ್ನಲ್ಲ ನಾನು, ನನ್ನ ತಮ್ಮನ ಮಗಂದು 2ನೇ ವರ್ಷದ ಹುಟ್ಟಿದ ಹಬ್ಬ ಅಂತ ಹೇಳಿ. ಸೊ ಕೇಕ್ ಕಟ್ ಮಾಡ್ತಿದ್ದಾನೆ. ಪಾಪ ಅವನಂತೂ ಖುಷಿಯಾಗಿ ಇಟ್ಕೊಂಡಿರಬೇಕು ಅಂತ ಬೆಳಗ್ಗೆಯಿಂದ ಹರಸಾಹಸ ಮಾಡ್ತಾಯಿದ್ರು. ಸರಿ ಕೇಕ್ ಕಟ್ ಮಾಡೋ ಟೈಮ್ ಬಂದಾಗ ಮಕ್ಕಳು ಯಾವುದೇ ಮೂಡಲ್ಲಿದ್ದರೂ ಫುಲ್ ಖುಷಿ ಇದಕ್ಕೆ ಬಂದುಬಿಡ್ತಾರೆ. ಮಕ್ಕಳಿಗೆಲ್ಲ ಏನೋ ಒಂಥರ ಖುಷಿ ಕೇಕ್ ಕಟ್ ಮಾಡಬೇಕು ಅಂತಂದರೆ. ನಮ್ಮ ಸಮನ್ವಿ ಅಂತೂ ಇವತ್ತಿನವರೆಗೂ ಯಾರ್ದಾದ್ರೂ ಮನೇಲಿ ದೊಡ್ಡವ್ರ ಬರ್ಡೇ ಆದರೆ ಅವಳೇ ಕೇಕ್ ಕಟ್ ಮಾಡೋದು. ಈಗ ಲಿಸ್ಟ್ಗೆ ನಮ್ಮ ಅನಿರುದ್ಧ, ನಮ್ಮ ತಮ್ಮನ ಮಗ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಅಷ್ಟೇ. ಕೇಕ್ ಕಟ್ಟೆಲ್ಲ ಆದಮೇಲೆ ಎಲ್ಲರೂ ಕಾಯ್ತಿದ್ರು ಊಟಕ್ಕೋಸ್ಕರ. ಸರಿ ಎಲ್ಲ ಊಟಕ್ಕೆ ಹೋಗಿದ್ರು. ಸರಿ ಬರೋ ಅಷ್ಟರಲ್ಲಿ ಸತ್ಯನಾರಾಯಣ ಪ್ರಸಾದನೆಲ್ಲ ಡಬ್ಬಿಗೆ ಹಾಕಿ ಕುಂಕುಮ ಕೊಡ್ಬೇಕಾರೆ ಕೊಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಏನಾಗುತ್ತೆ ಗೊತ್ತಾ, ತುಂಬ ಉಳಿದ್ಬಿಡುತ್ತೆ ಪ್ರಸಾದ. ಆಮೇಲೆ ವೇಸ್ಟ್ ಮಾಡೋದು ಬೇಡ, ಪ್ರತಿಯೊಬ್ಬರು ಮನೆಗೆ ತೊಗೊಂಡು ಹೋದರೆ ಎಲ್ಲರೂ ತಿಂತಾರೆ ಅಂತ ಹೇಳಿ ಡಬ್ಬಿಗೆ ಹಾಕಿಡ್ತಾ ಇದ್ದೀನಿ. ಅಯ್ಯೋ ಈಗೆಲ್ಲ ಸತ್ಯನಾರಾಯಣ ಪ್ರಸಾದ ಎಷ್ಟೊಂದು ಸಿಗತ್ತೆ ಅನ್ನೋದಕ್ಕಿಂತ ಜಾಸ್ತಿ ಕೊಡ್ತಾರೆ ಆಯಿತಾ. ನಾವೆಲ್ಲ ಚಿಕ್ಕವರಿದ್ದಾಗ ಒಂದೇ ಒಂದು ಚಿಕ್ಕ ಉಂಡೆ ಕೊಡೋರು ಸತ್ಯನಾರಾಯಣ ಪ್ರಸಾದ. ಅಯ್ಯೋ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರೋದು, ಆದರೆ ಕೊಡ್ತಾ ಇರಲಿಲ್ಲ. ಕೇಳಿ ಇಸ್ಕೊಂಡು ಬರೋಕ್ಕೂ ಒಂಥರ, ಕೇಳಿದ್ರೂ ಒಂದು ಸ್ವಲ್ಪ ಚಿಕ್ಕ ಉಂಡೆ ಕೊಡೋರು, ಹೌದಲ್ವಾ. ಸೊ ನನಗೆ ಅದೇನೆ ಇವಾಗೆಲ್ಲ ಎಷ್ಟೊಂದು ಇರುತ್ತೆ. ಹಾಗೆ ಆವಾಗೆಲ್ಲ ತಿನ್ನಬೇಕು ಅಂತ ಜಾಸ್ತಿ ಅನಿಸೋದು, ಆದರೆ ಇರ್ತಾ ಇರಲಿಲ್ಲ. ಈಗೆಲ್ಲ ಜಾಸ್ತಿ ಇದೆ, ಆದರೆ ನಾವೇ ಕಮ್ಮಿಯಾಗಿ ತಿಂತೀವಿ ಅಲ್ವಾ. ಮತ್ತು ನಮ್ಮ ಅಪ್ಪಾಜಿ ಆಫೀಸ್ ಸ್ಟಾಫ್ ಇವ್ರ ಕಂಪ್ನಿ ಕೊಡೋಕ್ಕೆ ನಾನು ಜೊತೇಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಏನು ಗೊತ್ತಾ, ಇವರೆಲ್ಲ ಅಪ್ಪಾಜಿ ರಿಟೈರ್ ಆಗಿ ಆಲ್ಮೋಸ್ಟ್ ತುಂಬ ದಿನವೇ ಆಯಿತು. ಸೊ ಆವಾಗಲಿಂದ ಹಿಡಿದು ಇವತ್ತಿನವರೆಗೂ, ಅಂದರೆ ಸರ್ವೀಸಲ್ಲಿ ಇದ್ದಾಗಿಂದ ಹಿಡಿದು ರಿಟೈರ್ ಆದಮೇಲೂ ಅದೇ ರೆಸ್ಪೆಕ್ಟು, ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಅವ್ರು ರಿಟೈರ್ ಆದರೂ ಬಿಡು, ಇವ್ರ ಬಗ್ಗೆ ಏನು ಅಂತ ಒಂದು ತಾತ್ಸಾರ ಇಲ್ಲ. ಒಳ್ಳೆ ಮನೆಯವರೆಲ್ಲ ಹೇಗೆ ಎಲ್ಲ ಸಮಾರಂಭದಲ್ಲೂ ಭಾಗಿಯಾಗ್ತೀವೋ ಅದೇ ಥರನೇ ಬರ್ತಾರೆ, ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಕೆಲವು ಸಂಬಂಧಗಳೇ ಹಾಗೆ, ರಿಲೇಟಿವ್ಸ್ ಆಗಬೇಕಾಗಿಲ್ಲ ಅಥವಾ ರಕ್ತ ಸಂಬಂಧಗಳೇ ಆಗಬೇಕು ಅಂತಿಲ್ಲ, ಸ್ನೇಹಿತರು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಎಲ್ಲ ರಿಲೇಷನ್ಶಿಪ್ಗೂ ಒಂದು ಹೆಸರು ಕೊಡಬೇಕು ಅಂತ ಏನಿಲ್ಲ, ಎಲ್ಲದಕ್ಕೂ ಅದರದೇ ಆದ ಒಂದು ಬ್ಯೂಟಿ ಇರುತ್ತೆ.
ಮತ್ತಿಲ್ಲಿ ನಾವೆಲ್ಲ ಒಟ್ಟಿಗೆ ಕಡೆಯ ಪಂಕ್ತಿನಲ್ಲಿ ಊಟಕ್ಕೆ ಕೂತಿದ್ದೀವಿ. ಅದೇನೋ ಗೊತ್ತಿಲ್ಲ, ಫ್ರೆಂಡ್ಸು ಅಥವಾ ಕಸಿನ್ಸು ಎಲ್ಲ ಇದ್ದರೆ ಹಾಗೇ ಕಡೆಯಲ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂತೀವಿ. ಕಡೆಯಲ್ಲಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋ ಒಂದು ಮಜಾನೇ ಬೇರೆ ಅಲ್ವಾ. ಯಾವುದೇ ಫಂಕ್ಷನ್ ಆದ್ರೂ ಊಟ ತುಂಬ ಮುಖ್ಯವಾದ ಒಂದು ಭಾಗ. ಫಂಕ್ಷನ್ ಚೆನ್ನಾಗಾಯ್ತೋ ಇಲ್ವೋ ಜನ ನೆಪಕ ಇಟ್ಕೊಂಡಿರಲ್ಲ, ಆದರೆ ಊಟ ಚೆನ್ನಾಗಿತ್ತೋ ಇಲ್ವೋ ಅನ್ನೋದು ಮಾತ್ರ ಸದಾ ನೆನ್ಪಿಟ್ಕೊಂಡಿರ್ತಾರೆ. ಆ್ಯಸ್ ಯೂಶಲ್ ಊಟ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ತುಂಬ ಮನೆ ಫಂಕ್ಷನಲ್ಲಿ ತುಂಬ ಓಡಾಡೋದು, ಟಯರ್ಡ್ ಆಗಿಬಿಟ್ಟಿದೆ ಅಂತಂದರೆ ಊಟದ ರುಚಿ ಅಷ್ಟಾಗಿ ಗೊತ್ತಾಗೋದಿಲ್ಲ, ಸುಸ್ತಾಗಿರುತ್ತೆ, ಏನೋ ಒಂದು ತಿಂದು ಎದ್ದು ಬಂದುಬಿಡ್ತೀವಿ. ಅದೇ ಬೇರೆಯವ್ರ ಮನೆ ಫಂಕ್ಷನ್ಗೆ ಹೋದಾಗ ಊಟನ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಮತ್ತು ಅಷ್ಟೇ, ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ. ಸಮನ್ವಿ ಹಾಡಿದ್ದು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ಇವತ್ತಿನ ವೀಡಿಯೋ, ನಮ್ಮ ಸಮನ್ವಿ ಪುಟಾಣಿ ಹಾಡಿದ್ದೆಲ್ಲ ಹೇಗೆ ಅನಿಸ್ತು ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಸರಿ, ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.